ಸೊ ಗೈಸ್ ಯಾವುದೋ ಒಂದು ಆನೆ ಮರಿ ಬೇರೆ ಬಂದಿದೆ ನಮ್ಮ ಜೊತೆ ನೋಡಿ. ಗೈಸ್ ರೆಸಾರ್ಟ್ ಎಲ್ಲ ಮುಗೀತು. ಸೊ ಹೊರಟಿದೀವಿ ಈಗ. ಅರೆ ರಾತ್ರಿ ಏನೋ ಮಾತಾಡ್ತಿದ್ದೆ ಹೇಳಪ್ಪ. ತುಂಬಾ ಚೆನ್ನಾಗಿತ್ತು. ಸೊ ಎಲ್ರು ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಉಮೇಶ್ ಬ್ರೋ ಅಂದ್ರೆ ಎಲ್ಲರಿಗೂ ನಮಸ್ಕಾರ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಏನಪ್ಪ ಇವನು ಇಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಾವನೆ ಅಂತ ಅಂದ್ಕೊಂಡ್ರ? ಹೌದು, ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಕೆಲಸದಲ್ಲಿ ಬ್ಯುಸಿ ಬೇರೆ ಇದ್ದೆ, ಅದಕ್ಕೆ ಯಾವುದು ವ್ಲಾಗ್ಸ್ ಬರ್ತಾ ಇರಲಿಲ್ಲ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶಾರ್ಟ್ಸು ವ್ಲಾಗ್ಸ್ ಎಲ್ಲ ಡೈಲಿ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತು ನಾಳೆ ಹೆಂಗೂ ರಜಾ ಇದೆ ಅಂತ ಇವತ್ತು ಗಾಡಿ ಎತ್ಕೊಂಡು ಹೊರಟಿದ್ದೀನಿ. ಎಲ್ಲಿಗೆ ಅಂತ ಇನ್ನೂ ಪ್ಲ್ಯಾನ್ ಇಲ್ಲ. ಸೊ ಹೊರಟಿದ್ದೀನಿ. ಫ್ರೆಂಡ್ನ ಪಿಕ್ ಮಾಡಿಕೊಂಡು ಎಲ್ಲೋಗೋದು ಏನು ಅಂತ ಯೋಚನೆ ಮಾಡಿ ಹೊರಡ್ತಾ ಇರೋದೆ. ಸೊ ಬನ್ನಿ ಏನೇನಾಗುತ್ತೆ ಅಂತ ನೋಡ್ತಾ ಇರೋಣ. ಸೊ ಗೈಸ್ ಏನೋ ಗೊತ್ತಿಲ್ಲ, ನಡುವೆ ಆರಿಸಿ ಓಡಿಸಿ ಬ್ಯಾಕ್ ಪೇನ್ ಬರ್ತೈತೆ. ಸೊ ಅದಕ್ಕೆ ನಾನು ಹೆಂಗೋ ಲಾಂಗ್ ಎಲ್ಲರೂ ಹೋಗೋಣ ಅಂತ ಸೊ ಗಾಡಿನ ನಂದು ಆರಿಸಿ ಬಂದ್ಬಿಟ್ಟು ಪುನಿಗೆ ಕೊಟ್ಟೆ. ಸುಮ್ಮನೆ ರ್ಯಾಂಡಮಾಗಿ ಆಫೀಸಿಂದ ಅವನು ಬರ್ತಾಯಿದ್ದೆ, ನಾನು ಆಫೀಸಿಂದ ಬರ್ತಾಯಿದ್ದೆ. ಸೊ ಸಿಕ್ಕಿದ ಪುನಿಗೆ ನಂದು ಆರಿಸಿ ಕೊಟ್ಬಿಟ್ಟು ಅವನದು ಡ್ಯೂಕ್ ಕಿತ್ಕೊಂಡು ಬಂದೆ. ಸೊ ಈಗ ಮಹಾಲಕ್ಷ್ಮಿ ಲೇಔಟ್ ಹತ್ರ ಹೋಗಿ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹೊರಡೋದೆ. ನೀವು ಹೋಗ್ತಾ ಇರೋಣ. ಈ ವ್ಲಾಗ್ ಫುಲ್ ಜಾಲಿ ಆಗಿರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಆಲ್ಮೋಸ್ಟ್ ಜಾಸ್ತಿನೇ ಇತ್ತು, ಎಲ್ಲ ವ್ಲಾಗ್ಸ್ ಮಾಡ್ಕೊಂಡಿದ್ದೆ. ಎಡಿಟ್ ಮಾಡೋಕ್ಕಾಗದೆ ಸಿಸ್ಟಮಲ್ಲಿ ಕಾಪಿ ಮಾಡಿಕ್ಬಿಟ್ಟು ಹೊರಟಿದ್ದೀನಿ. ಸೊ ಎಡಿಟ್ ಮಾಡೋದಕ್ಕೆ ನನಗೆ ಲ್ಯಾಪ್ಟಾಪಲ್ಲಿ ಸಿಸ್ಟಮಲ್ಲಿ ಬರೋಲ್ಲ. ಸೊ ಮೊಬೈಲಲ್ಲಿ ಎಡಿಟ್ ಮಾಡ್ತೀನಿ. ಸೊ ಮೊಬೈಲಲ್ಲಿ ಏನಾಯಿತು ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದೇ ಕಾರಣಕ್ಕಾಗಿ ನಾನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ಮೇಲೆ ಏನಾದ್ರು ಮಾಡಿ ಎಡಿಟ್ ಮಾಡಬೇಕು, ಅದಕ್ಕೆ ಸಿಸ್ಟಮಲ್ಲಿ ಕಲಿಯೋಣ ಅಂತ ಕಲಿತಿದ್ದೀನಿ. ಸೊ ಸಿಸ್ಟಮಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಫ್ಯೂಯಲ್ ಬೇರೆ ಕಮ್ಮಿ ಇದೆ, ಅಲ್ಲಿ ಹೋಗಿ ಫ್ರೆಂಡ್ನ ಕರ್ಕೊಂಬಿಟ್ಟು ಆಮೇಲೆ ಫ್ಯೂಯಲ್ ಹಾಕ್ಸ್ಬಿಡೋಣ. ಗೈಸ್ ಏನು ಹೇಳಿ, ಮಳೆ ಬಿದ್ದರೆ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಹೆವಿ ಇರುತ್ತೆ. ನೋಡಿಸ್ತೀನಿ ಬನ್ನಿ. ಈ ಕಡೆ ಸಿಟಿ ಔಟ್ಸ್ಕಟ್ಟಲ್ಲೇ ಹಿಂಗಿದೆ. ಸೊ ಏನಾದರೂ ಸಿಟಿ ಒಳಗಡೆ ಹೋದರೆ ಹೆಂಗಿರುತ್ತೆ ನೋಡಿಸ್ತೀನಿ ಬನ್ನಿ. ನೋಡಿ ಹಿಂಗೆ ಬಂದ್ಬಿಡು. ಸೋಳ ಮಕ್ಕಳು ಹೆಂಗಂದರೆ ಹಂಗೆ ಬರ್ತಾರೆ. ಅವನು ಇಂಡಿಕೇಟ್ರ್ ಹಾಕಲ್ಲ, ಹೋಗಲ್ಲ. ಗೈಸ್ ಅಟ್ಲೀಸ್ಟ್ ಲೆಫ್ಟ್ ರೈಟ್ ಹೋಗುವಾಗ ಇಂಡಿಕೇಟ್ರ್ ಹಾಕ್ಕೊಂಡು ಹೋಗಬೇಕು. ಆ ಸೋಳೆ ಮಗ ಇಂಡಿಕೇಟ್ರ್ ಹಾಕ್ತಾ ಇಲ್ಲ. ಇವ್ನು ನೋಡಿದ್ರೆ ಆದರೂ ರೈಟಲ್ಲೇ ಹೊಡಿತಾವನೆ. ಹಾಯ್, ಈ ಅಣ್ಣ ಯಾರೋ ನೋಡಿ ಇಂಡಿಕೇಟ್ರ್ ಹಾಕೊಂಡು ಸ್ಟ್ರೈಟ್ ಹೋಯ್ತಾರೆ. ಹೆಂಗಪ್ಪ ಇದು, ಏನು ಗುರು. ನೋಡಿ ಇನ್ನೂರು ರೋಡೇ ಸಕ್ಕದಾಗಿದೆ. ಅಲ್ಲಿ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಭಯಂಕರ ಟ್ರಾಫಿಕ್ ಇದೆ. ಆ್ಯಕ್ಚುಲಿ ಟೈಮ್ ಬಂದು 12 o'clock ಅಲ್ಲಿಗೆ ಟ್ರಾಫಿಕ್ ಹೆಂಗೆ. ಮಳೆ ಬಿದ್ದರೆ ಇದೊಂದು ನಮ್ಮ ಬೆಂಗಳೂರಲ್ಲಿ ಭಯಂಕರ ಟ್ರಾಫಿಕ್ ಆಗಿಬಿಡುತ್ತೆ. ಅಯ್ಯೋ ಯಾಕೆ ಕೇಳ್ತಿರಾಗ ಇಷ್ಟು ಟ್ರಾಫಿಕ್ ಬಗ್ಗೆ. ನದಿ ಒಂದು ಹರಿತಾ ಐತಿ ಇಲ್ಲಿ, ನಮ್ಮ ಬೆಂಗಳೂರು ನದಿ.
ಅಣ್ಣ ಮೊಬೈಲ್ ಇಟ್ಟು ಓಡಿಸೋಣ, ಇಲ್ಲ ಜಾಗ ಕೊಡೋಣ. ನೋಡಿ ಗೈಸ್ ಟ್ರಾಫಿಕ್ಕು ಹೆಂಗೆ ನಾವು ಓಡಿಸೋದು ಇದರಲ್ಲಿ. ಬೈಕರ್ಸ್ ಬದುಕು ಟ್ರಾಫಿಕಲ್ಲಿ ಹೆಂಗಿರುತ್ತೆ ನೋಡ್ತಾ ಇರಿ. ಗಾಡಿಗಳಲ್ಲಿ ಹೋಗೋದು ಹಿಂಗೆ ಸೊಂದು ಸಿಕ್ಕರೆ ಸಾಕು ನಮ್ಮ ಗಾಡಿಗಳಿಗೀಗ. ಅಯ್ಯೋ ತಲೆನೋವು ಬರ್ತೈತೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್ ಹೆಂಗೆಲ್ಲ ಹೋಗ್ಬೇಕು. ಬಟ್ ಏನೋ ಮಜಾ ಈ ಥರ ಇರೋ ಗಾಡಿಗಳು ಓಡಿಸ್ಬೇಕಂದ್ರೆ, ಏನೋ ಮಜಾ ಒಂಥರ ಸೈಕ್ ಅನ್ಕೊಳ್ಳಿ. ಈ ಥರ ಎಲ್ಲ ಇರೋ ಗಾಡಿ ಓಡಿಸ್ತಾ ಇದ್ರೆ. ಬಟ್ ನಾನು ಈ ಟ್ರಾಫಿಕಲ್ಲಿ ಈ ಥರ ಎಲ್ಲ ಗಾಡಿ ಓಡಿಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಕಾರೆಲ್ಲ ಹೆವಿ ತಲೆನೋವು ಬಂದ್ಬಿಡುತ್ತೆ ಗುರು. ಕಾರೆಲ್ಲ ಈ ರೇಂಜ್ ಓಡಿಸೋದಕ್ಕೆ ಆಗಲ್ಲ. ಅದು ನನ್ನ ಕ್ರಿಸ್ಟಾಲಿ ಇದ್ದಿದ್ದು, ನಮ್ಮ ಕ್ರಿಸ್ಟಾಲಿ ಯಪ್ಪ ದೇವರೇ, ಚಿಕ್ಕರು ಹೋಗೋಕ್ಕಾಗಲ್ಲ ಗಾಡೀಲಿ. ನಮ್ಮ ಗಾಡಿಗೆ ನೋಡಿ ಈ ಸೊಂದು ಸಾಕು. ಸುಳ್ಳೆ ಮಕ್ಕಳು ಹಿಂಗೆ ಸಡನ್ನಾಗಿ ಬಂದರೆ ಎಲ್ಲಿ ಹೋಗೋದು? ಅಯ್ಯೋ ಇನ್ನೊಂದು ಸಿಗ್ನಲ್ಲು ಗುರು. ಮೇಲೆ ಅನ್ಕೊತೀನಿ ಹೋಗೋದು, ಕೆಳಗಡೆನ ಮೇಲೆ ಗೊತ್ತಿಲ್ಲ. ಮೇಲೆ ಹೋಗ್ಬಿಡೋಣ. ಚಲೋ ಮೊಬೈಲ್ ಎತ್ಕೊಂಡು ಲೊಕೇಶನ್ ನೋಡ್ಬಿಡೋಣ. ಜಸ್ಟ್ ಯಾವ ಮಾರಿ ಸ್ವಲ್ಪ ಸ್ಪೀಡಾಗಿ ಹೋಗಿ ಎಲ್ಲೇನಾದ್ರು ಸ್ಲೋ ಮಾಡಿ ಮುಂದೆ ಟೆಂಪೋ ಬ್ರೇಕ್ ಹಾಕಿದ್ರೆ ಮರ ಗೂಟ ಹೊಡೆದಂಗೆ ಹೊಡೆಯುತ್ತೆ ನನಗೆ. ಈ ಥರ ಇದ್ದರೆ ಹೆಂಗೆ ಬೇಕೋ ಹಂಗೆ ಹೋಗ್ಬೋದು ಅಂದ್ಕೊಳ್ಳಿ. ಬಟ್ ಏನು ಹೇಳೋ ಗುರು, ಟ್ರಾಫಿಕಲ್ಲಿ ಗಾಡಿ ಓಡಿಸೋದೇ ಮಜಾ ಅಲ್ವಾ? ಇಷ್ಟ ಆಯ್ತಾ? ಇವಾಗ ಇಲ್ಲಿಂದ ಮತ್ತೆ ಟ್ರಾಫಿಕ್ ಸ್ಟಾರ್ಟು. ನೋಡಿ ಎಷ್ಟಾಯ್ತು ಟ್ರಾಫಿಕ್. ಟ್ರಾಫಿಕ್ ಕ್ಲಿಯರ್ ಆಗೋದೇ ದೊಡ್ಡ ತಲೆನೋವು. ದೇವರೇ, ಜಾಗ ಕೊಡಕ್ಕ ಸ್ವಲ್ಪ ಶಕ ಹೆಂಗೆ ಸಕ.
ಬಟ್ ನಮ್ಮ ಕೆ ಟಿ ಎಮಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಬೇಗ ಇಂಜಿನ್ ಹೀಟ್ ಆಗ್ತೈತೆ, ಫ್ಯಾನ್ ಆನ್ ಆಗ್ತೈತೆ. ಎಷ್ಟು ಬೇಗ ಇಂಜಿನ್ ಹೀಟ್ ಆಗ್ತೈತೆ ಅಂದರೆ ಭಯಂಕರ. ಸ್ವಲ್ಪ ದೂರಕ್ಕೆ ಇಂಜಿನ್ ಹೀಟ್ ಆಗ್ಬಿಡುತ್ತೆ. ಸೊ ನನಗೆ ಈ ಮಹಾಲಕ್ಷ್ಮಿ ಲೇಔಟ್ ಕಡೆ ಬಂದಾಗ ಒಂದು ನೆನಪಾಗ್ತೈತೆ. ಸೊ ಏನಪ್ಪ ಅಂದರೆ ಟ್ರಾಫಿಕ್ ನಾನು ಆಗ ನಾನು ಆರ್ ಸಿ ತಗೊಂಡು ಹೊಸ ಗಾಡಿ ತಗೊಂಡಿದ್ದ ಟೈಮಲ್ಲಿ ತೊಗೊಂಡಿದ್ದೊಂದು 6 days 7 daysಗೂ ನನ್ನ ಫ್ರೆಂಡ್ ಕಾಲ್ ಮಾಡ್ತಾನೆ, ಬಾಮ ಚೆನ್ನಾಗಿ ಹುಡುಗಿನ ಮೀಟ್ ಮಾಡಿ ಬರೋಣ ಅಂತ. ಸೊ ಏನು ಮಾಡ್ತೀರಿ, ನಾನು ಆಗ ವಾಲಿಬಾಲ್ ಆಡ್ತಾಯಿದ್ದೆ. ಸೊ ಆಡಿಕೊಂಡು ಒಂದು ಆಲ್ಮೋಸ್ಟ್ ಒಂದು 4:35ಗೆಲ್ಲ ನಾವು ಊರು ಬಿಡ್ತೀವಿ. ಸೊ ಇಲ್ಲಿ ಬರೋದಕ್ಕೆಲ್ಲ ಒಂದು 7 ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನಪ್ಪ ಅಂದರೆ ನನ್ನ ಹುಡುಗ, ನಾನು ಹೆಲ್ಮೆಟ್ ಹಾಕಿರಲಿಲ್ಲ ಹಿಂದೆ. ಸೊ ಅವನು ಹೆಲ್ಮೆಟ್ ಅವನು ಹಾಕಿದ್ದ. ಹಿಂದೆ ಮುಂದೆ ಆಡಿಸ್ಕೊಂಡು ಟ್ರಾಫಿಕ್ ಇತ್ತು. ಸೊ ಆ ಕಡೆ ಈ ಕಡೆ ಆಡಿಸ್ಕೊಂಡು ಲಾಸ್ಟಿಗೆ ರೈಟಿಗೆ ಹೇಳ್ದು ಆಪೋಸಿಟ್ ರೋಡಾಗೆ ಎಳೆಯೋದಕ್ಕೆ ಹೋದ. ಕಾಪ್ಸ್ ಗಾಡಿಲಿ ಅದೇ ಟೈಮ್ ಬಂದುಬಿಟ್ರು. ಗಾಡಿ ಅಲ್ಲ, ಅದೇ ಟೈಮ್ ಕಾರು ಗುದ್ಬಿಡ್ತಾಯಿದ್ರಿ. ಸೊ ಏನಾಯಿತು ಅಂದರೆ ಸಡನ್ನಾಗಿ ಎಳ್ಕೊಂಡ. ನಾನು ಹಿಂದೆ ಏನು ಮಾಡಿದೆ, ಅಲ್ಲಾಡ್ಬಿಟ್ಟೆ ಬಿದ್ದೋಗ್ಬಿಡ್ತಾಯಿದ್ರಿ. ಸೊ ಆ್ಯಕ್ಚುಲಿ ಅವನಲ್ಲಿ ನಾನು ಬಿದ್ದೋಗ್ಬಿಟ್ಟೆ. ಸ್ಲಿಪ್ ಆಗ್ಬಿಡ್ತು, ಬಿದ್ದೋಗ್ಬಿಟ್ಟೆ. ಸೊ ಜಂಪ್ ಮಾಡಿಕೊಂಡು ಸೈಡ್ಗೆ ಓಡೋದೆ. ಹಾಗೆ ಕಾಪ್ಸ್ ಅವ್ನು ಹಿಡ್ಕೊಳೋಕೋರು ಅವ್ನು ಪಾಸ್ ಆಗ್ಬಿಟ್ಟ. ಕಾಪ್ಸ್ ನನ್ನ ಎಬ್ಬರಿಸಿ ಸೊ ಆಯಿತು ಹೋಗೋ ಅಂತ ಬಿಟ್ಟು ಕಳಿಸಿದ್ರು. ಇಷ್ಟು ನಗು ಬರ್ತೈತೆ ಅಂದರೆ ಅದನ್ನು ನೋಡ್ತಾ ಇದ್ದರೆ ಸೊ ಭಯಂಕರ ನಗ್ತೀನಿ ನಾನು ಈ ಕಡೆ ಬಂದಾಗೆಲ್ಲ ಇನ್ಸಿಡೆಂಟ್ ನೆನೆಸ್ಕೊಂಡು. ಪೊಲೀಸವರೆಲ್ಲ ನಗ್ತಿದ್ರು ಅದು ಇನ್ಸಿಡೆಂಟ್ ನೋಡಿ. ಭಯಂಕರ ನಕ್ಕಿದ್ದೀನಿ ನಾನು ಮಾತ್ರ. ಅದನ್ನು ಈಗಲೂ ಭಯಂಕರ ನಗು ಬರುತ್ತೆ ಅದು ನೆನೆಸ್ಕೊಂಡಾಗೆಲ್ಲ. ಸೊ ಗೈಸ್ ಫೈನಲಿ ಉಮೇಶ್ ಬ್ರೋನ ಕರ್ಕೊಂಡು ಸೊ ಹೊರಟಿದ್ದೀವಿ. ಸೊ ಈಗ ಉಮೇಶ್ ಬ್ರೋನ ಕರ್ಕೊಂಡು ಹೊರಟಿದ್ದೀವಿ. ಸೊ ಗಾಡೀಲಿ ಹೋಗೋಣ ಅಂತ ಇದ್ವಿ. ಅರಿನೂ ನಮ್ಮ ಹುಡುಗ ಇನ್ನೊಬ್ಬ ಬರ್ತೀನಿ ಅಂತ. ಸೊ ಕಾರ್ ಎತ್ಕೊಂಬಿಡು ಅಂದ್ವಿ. ಸೊ ಈಗ ಹೋಗಿ ಬೈಕ್ ಹರಿಯವ್ರ ಮನೆ ಹತ್ರ ಹಾಕಿ ಸೊ ಅಲ್ಲಿಂದ ಕಾರಲ್ಲಿ ಹೊರಡೋದೆ. ಎಲ್ಲಿ ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಸೊ ಹೊರಡ್ತೀವಿ. ಸೊ ಕಾರಲ್ಲಿ ಹೋಗ್ತಾ ಹೇಳ್ತೀನಿ ಎಲ್ಲಿ ಏನು ಅಂತ ಡಿಸ್ಕಸ್ ಮಾಡಿ ಹೇಳ್ತೀನಿ. ಗಾಯ್ಸ್ ಎಲ್ಲೋಗ್ಬೇಕು ಅಂತ ಗೊತ್ತಾದೆ. ನಮ್ಮ ಉಮೇಶ್ ಮತ್ತು ಹರಿಯವರು ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ ಗೊತ್ತಾ? ಎಲ್ಲೋಗ್ಬೇಕಂತ ಗೊತ್ತಲ್ಲದೆ ಯಾವುದೋ ರೆಸಾರ್ಟಿಗೆ ಕರ್ಕೊಂಡ್ಬಂದಿದ್ದಾರೆ. ಸೊ ನಮ್ಮ ನೇಮೆಲ್ಲ ಹೇಳಲ್ಲ ರೆಸಾರ್ಟ್. ಸೊ ರೆಸಾರ್ಟು ಪಕ್ಕನೇ ರಿವರ್ ಇದೆ, ನೀರು ಹೋಗ್ತಾ ಐತೆ ಅಲ್ಲಿ. ಸೊ ಬಂದಿದ್ದೀವಿ ನೋಡಿ, ರೆಸಾರ್ಟ್ ಹಿಂಗಿದೆ. ಸೊ ನೋಡಿಸ್ತೀನಿ ಇನ್ನು ಮುಂದೆ. ಇಲ್ಲಿ ಕಪಲ್ ಟೆಂಟ್ ಇರ್ಬೋದು ಆ್ಯಕ್ಚುಲಿ. ಸೊ ನೋಡಿ ಆ್ಯಕ್ಚುಲಿ ಇದು ಕಪಲ್ ಟೆಂಟ್ ಇರ್ಬೋದು. ನಮ್ಮ ಮರಿ ಓಡ್ತಿದ್ದಾನೆ ನೋಡಿ. ಇಲ್ಲಿ ಬೇಕಾದ್ರೂ ಕಪಲ್ ಟೆಂಟ್ ಸಿಗುತ್ತೆ, ಒಂದಂತ ಅಲ್ಲ, ಹಿಂದೆ ಅಲ್ಲೊಂದಿದೆ, ಇನ್ನೊಂದು 4-5 ಆದ್ರೂ ಇರುತ್ತೆ. ಯಾವ್ದು ಬೇಕಾದ್ರೂ ತಗೊಬೋದು. ಇಲ್ಲ ಹಿಂಗಿದೆ, ಟೆಂಟ್ಸು ಇದಾವೆ. ಸೂಪರ್ ಆಗಿದೆ. ಬಂದ್ರೆ ಹರಿಯಣ್ಣ ಬಾಯ್. ಓಕೆ ಬಾಯ್. ನೋಡಿ ರೆಸಾರ್ಟ್ ಯಾರಾದ್ರೂ ಬಂದ್ರೆ ನೇಮ್ ಎಲ್ಲ ಬೇಡ, ಬಟ್ ರೆಸಾರ್ಟ್ ಬಂದ್ರೆ ಪಾಂಡ್ರಪುರ ಹತ್ರ ಇರೋ ರೆಸಾರ್ಟ್ ಬರ್ರಿ. ಸೊ ಈ ರೆಸಾರ್ಟ್ ಬಂದು ಪಾಂಡ್ರಪುರ ಹತ್ರ ಇದೆ. ಬರ್ರಿ ನೋಡ್ರಿ. ನೋಡಿ ನೈಟ್ ಕಾಣಿಸ್ತಿಲ್ಲ, ಬಟ್ ಇಲ್ಲಿ ನೀರು ಹರಿತಿದೆ, ಸೌಂಡ್ ಕೇಳಿಸ್ಬೋದು ನೋಡಿ, ಅಲ್ಲಿ ಹರಿತಿದೆ. ಅಣ್ಣ ಸೈಡಲ್ಲಿ ಹೋಗ್ತಿದ್ದಾನೆ, ಉಮೇಶ್ ನೋಡ್ರೆ ಜಂಪ್ ಮಾಡ್ತಿದ್ದಾರೆ. ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ರಿಸಲ್ಟ್ ಮಾಡೋ ಸಕ್ಕತ್ತಾಗಿದೆ. ಇದು ಫೈರ್ ಕ್ಯಾಂಪ್ ರೆಡಿ ಮಾಡಿದ್ದಾರೆ. ಸೊ ಗೈಸ್ ಯಾವುದೋ ಒಂದು ಆನೆ ಮರಿ ಬೇರೆ ಬಂದಿದೆ ನಮ್ಮ ಜೊತೆ ನೋಡಿ. ಹಾಯ್, ನಿಮ್ಮ ನೇಮು? ಅಲ್ಲೊಂದು ದೊಡ್ಡ ಆನೆ ತೋರಿಸು, ಮಿನಿ ಎಲಿಫೆಂಟ್ ಅಂತ. ನಮ್ದು ಒಂದು ಆನೆ ಸಾಕಿದ್ದು. ಗೈಸ್ ರೆಸಾರ್ಟ್ ಎಲ್ಲ ಮುಗೀತು. ಸೊ ಹೊರಟಿದ್ದೀವಿ ಈಗ. ಅರೆ ರಾತ್ರಿ ಏನೋ ಮಾತಾಡ್ತಿದ್ದೆ, ಹೇಳಪ್ಪ. ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ. ಹಾಯ್, ನಿಮ್ಮ ನೇಮು? ಇನ್ಸ್ಟಾ ಐಡಿ? ಹಾಯ್ ಬ್ರಾ.
ಹಾಯ್ ಬ್ರೋ. ಉಮೇಶ್ ಬ್ರೋ ಅಂತ ಇದೆ, ಬಟ್ ಪರಿಚಯ ಮಾಡ್ಕೊಟ್ಟಿಲ್ಲ ನೋಡಿ. ನಮ್ಮ ಉಮೇಶ್ ಬ್ರೋ ಅಂದ್ರೆ. ಎಲ್ಲರಿಗೂ ನಮಸ್ಕಾರ. ಬ್ರಾ ಏನೋ ಹೇಳ್ತಾ ಇದ್ದೆ ಬ್ರಾ, ಏನೋ ಹೇಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಗ್ರೂಪ್ಗೆ ನ್ಯೂ ಎಂಟ್ರಿ. ಏನಿಲ್ಲ, ಹಳೆ ಫ್ರೆಂಡ್.